ಅಡುಗೆ ಮನೆಯಿಂದ ಈ ಶಬ್ದ ಬಂದರೆ ಹೊರಗಡೆ ಕೂತಿರೋರಿಗೆ ಹಸಿವು ಜಾಸ್ತಿ ಆಗುತ್ತೆ. ನಾವು ಮಾಡುವಂತಹ ಹುಳಿ ಅಥವಾ ಸಾಂಬಾರನ್ನೇ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡೋಣ ಇವತ್ತು. ತುಂಬ ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ಹುಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ಮಸಾಲೆಯನ್ನು ಹುರಿದು ಕಾಯೊಟ್ಟಿಗೆ ರುಬ್ಬಿ ಹುಳಿ ಮಾಡ್ತೀವಲ್ವ, ಇದು ಡಿಫ್ರೆಂಟ್ ಆಗಿದೆ. ಬೇಳೆಯನ್ನು ಹಾಕದೆ ಮಾಡುವಂತಹ ಹುಳಿ. ಇಲ್ಲಿ ಬಸಳೆ ಸೊಪ್ಪು ತೊಗೊಂಡಿದ್ದೀನಿ, 2 ಹಿಡಿಯಷ್ಟು ಬಸಳೆ ಸೊಪ್ಪು ಚೆನ್ನಾಗಿ ತೊಳೆದು ಎಲೆ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ. ದಂಟನ್ನು ತೊಗೊಂಡಿದ್ದೀನಿ. ಅದು ಎಳೆದಾಗಿದ್ದರೆ ದಂಟನ್ನು ಯೂಸ್ ಮಾಡ್ಕೊಳ್ಳಿ, ಅದರ ನಾರನ್ನು ತೆಕ್ಕೊಂಡು ಯೂಸ್ ಮಾಡಿದರೆ ಆಯಿತು. ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಆಯಿತು. ಈ ರೀತಿ ಕಟ್ ಮಾಡ್ಕೊಳ್ಳೋದು. ಇದಕ್ಕೆ ಜೊತೆಗೆ ನಾನು ಅಲಸಂದೆ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. 1/4 ಕಪ್ಪಿನಷ್ಟು ಅಲಸಂದೆ ಕಾಳು, ಒಣ ಅಲಸಂದೆ ಕಾಳನ್ನು ನೆನೆಸಿಟ್ಕೊಂಡಿದ್ದೀನಿ. ಹಸಿ ಕಾಳು ಯಾವುದಾದ್ರೂ ಸಿಕ್ಕಿದ್ರೆ, ಅಲಸಂದೆನೇ ಆಗಬೇಕಂತಿಲ್ಲ, ಅವರೆಕಾಳು ಅಥವಾ ತಡ್ನಿಕಾಳು ಅಂತ ಹೇಳ್ತಾರಲ್ಲ, ಅದು ಯಾವುದಾದ್ರೂ ಆಗುತ್ತೆ, ಚೆನ್ನಾಗಾಗುತ್ತೆ ಹಸಿ ಕಾಳು ಸಿಕ್ಕಿದ್ರೆ. ಇಲ್ಲ ಒಣ ಕಾಳಿದ್ರೆ ನೆನೆಸಿ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೆನೆಸಿದಂತಹ ಅಲಸಂದೆ ಕಾಳು ಮತ್ತು ಹೆಚ್ಚಿರುವಂತಹ ಬಸಳೆ ಸೊಪ್ಪಿನ ದಂಟು ಅದಷ್ಟು 1 ಕಪ್ ನೀರು ಹಾಕಿಬಿಟ್ಟು 1/4 ಚಮಚ ಉಪ್ಪು ಹಾಕಿ ಕುಕ್ಕರ್ನಲ್ಲಿ 1 ವಿಷಲ್ ಹೊಡೆಸ್ಕೊಳ್ತೀನಿ. ಸ್ವಲ್ಪ ಮೆದುವಾಗಿ ಬೇಯಲಿ. ಬಸಳೆ ಸೊಪ್ಪನ್ನು ಯಾವಾಗಲೂ ಕುಕ್ಕರ್ನಲ್ಲಿ ಹಾಕಿ ಬೇಳೆ ಒಟ್ಟಿಗೋ ಅಥವಾ ಕಾಳು ಒಟ್ಟಿಗೋ ಬೇಯಿಸಬಾರ್ದು. ಈ ರೀತಿ ಓಪನ್ ಪ್ಯಾನ್ನಲ್ಲೇ ಬೇಯಿಸಬೇಕು. ಆವಾಗ ರುಚಿ ತುಂಬ ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಬಸಳೆ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ 1/2 ಕಪ್ಪಿನಷ್ಟು ನೀರನ್ನು ಹಾಕಿ ಅದನ್ನು ಸಹ ಬೇಯಲಿಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಮಸಾಲೆ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ 1/2 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಖಾರಕ್ಕೆ 1 5-6 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 2 ಚಮಚದಷ್ಟು ಹಸಿ ಕೊತ್ತಂಬರಿ, 1 ಚಮಚದಷ್ಟು ಜೀರಿಗೆ. ಇಲ್ಲಿ ಯಾವುದನ್ನು ನಾವು ಹುರಿತಾ ಇಲ್ಲ, ಹಸಿ ಮಸಾಲೆನೇ ಇದಕ್ಕೆ ಒಂದು ವಿಭಿನ್ನವಾದಂತಹ ರುಚಿಯನ್ನು ಕೊಡೋದು. 1/4 ಚಮಚ ಅರಿಶಿಣ, 1 ಚಮಚದಷ್ಟು ಅಕ್ಕಿಯನ್ನು 1 ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ನೆನೆಸಿದಂತಹ ಅಕ್ಕಿಯನ್ನು ಹಾಕಿ ಚೂರು ನೀರನ್ನು ಹಾಕ್ಕೊಂಡು ಮಸಾಲೆಯನ್ನು ನುಣ್ಣಗೆ ಅರಿಬೇಕು. ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ರುಬ್ಲಿಕ್ಕೂ ಸಹ 1-2 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು. ಬೇಯಲಿಕ್ಕಿಟ್ಟಂತಹ ನಾವು ದಂಟು, ಬಸಳೆ ಸೊಪ್ಪಿನ ದಂಟು ಮತ್ತು ಕಾಳು ಏನಿದೆ ಅಲಸಂದೆ ಕಾಳು, ಅದು ಚೆನ್ನಾಗಿ ಬೆಂದಿದೆ. ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಸೊಪ್ಪು ಸಹ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿರುವಂತಹ ಮಸಾಲೆಯನ್ನು ಬೆಂದಿರುವಂತಹ ಸೊಪ್ಪಿಗೆ ಹಾಕ್ಕೊಳ್ಳೋಣ. ಇದು ಹಸಿ ಮಸಾಲೆ ಆಗಿರೋದ್ರಿಂದ ಇದು ಚೆನ್ನಾಗಿ ಕುದಿಬೇಕು. ಕುದ್ದಷ್ಟು ಒಳ್ಳೆ ರುಚಿಯನ್ನು ಕೊಡುತ್ತೆ. ಇವಾಗ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಸೇರಿಸ್ತಾ ಇದ್ದೀನಿ. ಬೇಯಿಸಿದಂತಹ ಕಾಳು ಮತ್ತು ದಂಟನ್ನು ಸಹ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಂಡು ಬೇಕಷ್ಟು ನೀರನ್ನು ಹಾಕ್ಕೊಂಡು ಹುಳಿಯ ಹದಕ್ಕೆ ಇದನ್ನು ಮಾಡ್ಕೊಳ್ಳಿ. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನಾನು ಆಗಲೇ ಹೇಳಿದ ಹಾಗೆ ಚೆನ್ನಾಗಿ ಕುದಿಬೇಕು. ಕುದ್ರೆ ಒಳ್ಳೆ ರುಚಿ ಬರುತ್ತೆ. ಬೆಳ್ತಿಗೆ ಅಕ್ಕಿ, ಕೊಚ್ಚಿಗೆ ಅಕ್ಕಿ ಅನ್ನಕ್ಕೆ, ರಾಗಿ ಮುದ್ದೆ ಒಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಸೊಪ್ಪುಗಳಲ್ಲಿ ಆ ಬಸಳೆ ಸೊಪ್ಪಿನ ರುಚಿನೇ ವಿಭಿನ್ನ ಅಲ್ವಾ. ಯಾರಿಗೆಲ್ಲ ಬಸಳೆ ಸೊಪ್ಪು ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಚೆನ್ನಾಗಿ ಕುದೀತಾ ಇದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ಬಸಳೆ ಸೊಪ್ಪಿನ ಹುಳಿಗೆ ಕೊಡೋದು ಬೆಳ್ಳುಳ್ಳಿ ಒಗ್ಗರಣೆ. ನಿಮ್ಗೆ ಇಷ್ಟ ಇಲ್ಲ ಅಂತಾದರೆ ಖಂಡಿತ ನೀವು ಇದಕ್ಕೆ ಇಂಗಿನ ಒಗ್ಗರಣೆ ಕೊಡ್ಬೋದು. ಇಲ್ಲಿ ಕುದೀತಾ ಇರುವಾಗ 1 ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ತೆಂಗಿನೆಣ್ಣೆಯನ್ನು ಸೇರಿಸಿ 1 ಸಾಸಿವೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಯನ್ನು ನಾನು ಹುಳಿಗೆ ಕೊಟ್ಟಿದ್ದೇನೆ. ರುಚಿಯಾಗಿರುವಂತಹ ಬಸಳೆ ಸೊಪ್ಪಿನ ಹುಳಿ ತಯಾರಾಯಿತು. ಬಿಸಿ ಬಿಸಿ ಅನ್ನಕ್ಕೆ, ಹಪ್ಪಳ, ಸಂಡಿಗೆ ಒಟ್ಟಿಗೆ ಹುಳಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಲೇಬೇಕು. ಹೇಗಾಯಿತು ಅಂತ ನನಗೆ ತಿಳಿಸಲೇಬೇಕು. ಮತ್ತೆ ಯಾಕೆ ತಡ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.